ಇವತ್ತು ನಾವು ಚರ್ಚೆ ಮಾಡ್ತಿರುವಂಥ ಪ್ರಶ್ನೆ, ಜಗತ್ತಿಗೆ ಬೋಧನೆ ಮಾಡುವವರು ಯಾಕೆ ತಮ್ಮ ಮಕ್ಕಳನ್ನು ಬೆಳೆಸೋದ್ರಲ್ಲಿ ವಿಫಲಗೊಳ್ತಾರೆ ಅನ್ನೋ ಪ್ರಶ್ನೆ. ಇಲ್ಲಿ ಕೃಷ್ಣನ ಮಗ ಸಾಂಬ ಆ ಥರ ಚೇಷ್ಟೆ ಮಾಡಿದರೂ ಕೂಡ ಕೃಷ್ಣ ಯಾಕೆ ಅದನ್ನು ಹ್ಯಾಂಡಲ್ ಮಾಡೋಕ್ಕಾಗಲಿಲ್ಲ, ತಪ್ಪಿಸೋಕ್ಕಾಗಲಿಲ್ಲ ಅನ್ನೋದೊಂದು ಪ್ರಶ್ನೆ. ಆದರೆ ಗಾಂಧೀಜಿ ಹೀಗೆ ಅವ್ರ ಮಕ್ಕಳು ಕೂಡ ದಾರಿ ತಪ್ಪಿದ್ದು ಮತ್ತು ಅದನ್ನು ಸರಿ ಮಾಡೋಕ್ಕಾಗದೇ ಇರುವಂಥದ್ದು, ಅದನ್ನು ಕೂಡ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಯಾಕೆ ಹೀಗಾಗುತ್ತೆ ಅನ್ನೋ ಪ್ರಶ್ನೆ. ಅವರು ಕೃಷ್ಣನನ್ನು ಇಟ್ಕೊಂಡಿದ್ದಾರೆ ಪ್ರಧಾನವಾಗಿ, ಉದಾಹರಣೆಯಾಗಿ ಗಾಂಧಿನ ತಂದಿದ್ದಾರೆ. ಸೊ ಆ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟ? ಬಹಳ ಮುಖ್ಯವಾದ ಒಂದು ಅಂಶ ಅವರು ಹೇಳ್ತಾ ಇರೋದು. ಅಂದರೆ ಒಂದು ಉಪದೇಶ ಅನ್ನುವಂಥದ್ದು, ಒಂದು ಸಂಸ್ಕಾರ ಅನ್ನುವಂಥದ್ದು ಕೆಲಸ ಮಾಡಲ್ವಾ ಅಂತ. ಈಗ ಮಕ್ಕಳನ್ನು ಸಂಸ್ಕಾರವಂತರನ್ನಾಗಿ ಮಾಡಿಸ್ಬೇಕು. ಯಾವುದೋ ಒಂದು ಕ್ರಮದಲ್ಲಿ ಮಕ್ಕಳನ್ನು ಬೆಳೆಸಿದರೆ ಮಕ್ಕಳು ಒಳ್ಳೆಯವರಾಗ್ತಾರೆ, ಬೆಳೆಸುವಿಕೆಯ ತಪ್ಪಿನಿಂದಾಗಿ ಮಕ್ಕಳು ಕೆಟ್ಟವರಾಗ್ತಾರೆ ಅನ್ನೋದು ಒಂದು ಸಹಜವಾದ ಅಂಶ. ನಾವಿವತ್ತು ಶೈಕ್ಷಣಿಕವಾಗಿ ದಿನದಿಂದ ದಿನಕ್ಕೆ ಅದರ ಪ್ರಗತಿಯನ್ನು ಕಾಣ್ತಾ ಇನ್ನೇನು ಕಲಿಸೋಣ ಇನ್ನೇನು ಮಾಡೋಣ ಅಂತ ನೋಡುವಾಗೆಲ್ಲ ತಲೆಗೆ ಬರೋದು ಏನು ನಮಗೆ ಅಂತ ಅಂದರೆ, ಏನು ಮಾಡಿದರೆ ಒಬ್ಬ ಒಳ್ಳೆಯ ಮನುಷ್ಯ ಸಿದ್ಧನಾಗ್ತಾನೆ ಅಂತ. ಪ್ರಾಯಶಃ ನಾವು ಯಾವುದೇ ದೇಶದ ಯಾವುದೇ ಕಾಲದ ಚರಿತ್ರೆಯಿಂದ ಆರಂಭ ಮಾಡಿ ನೋಡ್ತಾ ಬಂದರೂ ಕೂಡ ಏನು ಮಾಡಿದರೆ ಮನುಷ್ಯ ಒಳ್ಳೆಯದಾಗ್ತಾನೆ ಅನ್ನೋದ್ರ ಕುರಿತಾಗಿಯೇ ಪ್ರಯತ್ನಗಳನ್ನು ನೋಡ್ತೀವಿ. ಬೆಳೆಸುವಾಗ ಏನು ಮಾಡಬೇಕು, ಬೆಳೆದ ಮೇಲೆ ಅವನನ್ನು ಒಳ್ಳೆ ಮನುಷ್ಯನಾಗಿ ಉಳಿಸೋದು ಹೇಗೆ ಅಂತ. ಅದೀಗ ಅದೊಂದು ಕಾನೂನು ಬರೋದು, ಒಂದು ಶಿಕ್ಷೆ ಬರೋದು, ಒಂದು ವಾತಾವರಣವನ್ನು ನಿರ್ವಹಣೆ ಮಾಡೋದು, ಒಂದು ಸಮೂಹದ ನಡುವೆ ಬದುಕಬೇಕು ಅಂತ ಮಾಡೋದು, ಒಂದು ಸಭ್ಯತೆ, ಒಂದು ಸೌಜನ್ಯ, ಜನರ ಜೊತೆ ಹೀಗೇ ಬೆರಿಬೇಕು ಅಂತ ಮಾಡೋದು, ಅದು ಕಾನೂನಿನ ಕಟ್ಟಪ್ಪಣೆ ಆಗಿರ್ಬೋದು. ಆದರೆ ಸಮಾಜ ಒಂದು ಕಟ್ಟಪ್ಪಣೆ ಮಾಡತ್ತಲ್ಲ ನಮ್ಗೆ ಹೀಗೆ ಬದುಕಬೇಕು ಅನ್ನೋದಲ್ಲೆಲ್ಲ ಏನಂದರೆ ಮನುಷ್ಯನನ್ನು ಒಳ್ಳೆಯವನನ್ನಾಗಿ ಇಡಬೇಕು, ಅವನ ದಾರಿ ತಪ್ಪದಾಗ ನೋಡ್ಕೋಬೇಕು ಅನ್ನುವ ಪ್ರಯತ್ನವೇ ಕಾಣುತ್ತೆ. ಸಾಹಿತ್ಯಕ್ಕೂ ಅದೇ ಉದ್ದೇಶ, ಸಂಸ್ಕೃತಿಗೂ ಅದೇ ಉದ್ದೇಶ, ಜೀವನ ಶೈಲಿಗೂ ಅದೇ ಉದ್ದೇಶ, ಶಿಕ್ಷಣಕ್ಕೂ ಅದೇ ಉದ್ದೇಶ, ಅಥವಾ ಆಳುವಿಕೆಗೂ ಅದೇ ಉದ್ದೇಶ. ಕೊಟ್ಟ ಕೊನೆಗೆ ಎಲ್ಲದರ ಉದ್ದೇಶ ಏನು ಅಂದರೆ ಮನುಷ್ಯ ಒಳ್ಳೆಯವನಾಗಿರಬೇಕು ಅಂತ ಅಷ್ಟೇ ಅಂತ. ಆದರೆ ಹಾಗೆ ಆಗೋದಿಲ್ಲ ಅಂತ ಬಂದಾಗ ಆಗದೇ ಇರೋದಕ್ಕೆ ಕಾರಣಗಳೇನು ಅಂತ ಹುಡುಕ್ತಾ ಹೋಗೋದಾಯಿತು. ಇವರು ಇದರ ಮುಂದುವರಿಕೆಯ ಪ್ರಶ್ನೆ ಏನು ಕೇಳಿದ್ದಾರೆ ಅಂತ ಅಂದರೆ, ದೊಡ್ಡವರ ಮನೆಯಲ್ಲಿ ಯಾಕೆ ಮಕ್ಕಳು ಹಾಳಾಗ್ತಾರೆ ಅಂತ ಕೇಳಿದ್ದಾರೆ. ಈಗ ಒಬ್ಬನ ಮನೆಯಲ್ಲಿ ಚೆನ್ನಾಗಿ ಸಂಸ್ಕಾರ ಇಲ್ಲ, ಅಥವಾ ಅವನಿಗೆ ತಿಳುವಳಿಕೆ ಇಲ್ಲ, ಅವನೇನು ದೊಡ್ಡ ತತ್ವಜ್ಞಾನಿ ಅಲ್ಲ, ಅಂಥವನ ಮಕ್ಕಳು ಹಾಳಾದರೆ ಅದಕ್ಕೊಂದು ಲಾಜಿಕ್ ಇದೆ. ಯಾಕೆಂದರೆ ಮಗು ಬೆಳೆಯುವಾಗ ಅದಕ್ಕೆ ಒಳ್ಳೆಯದನ್ನು ಹೇಳಿದವರಿಲ್ಲ ಅಂತ. ಆದರೆ ಇದು ಹಾಗಲ್ಲ. ಎತ್ತಿದ ಎರಡೂ ಹೆಸರಿದೆಯಲ್ಲ, ಕೃಷ್ಣ ಮತ್ತು ಗಾಂಧಿ ಇಬ್ಬರು, ಅವರು ಲೋಕಕ್ಕೆ ಒಳಿತು ಸಾರದವರು. ಲೋಕಕ್ಕೆ ಭಗವದ್ಗೀತೆ ಕೊಟ್ಟಂತಹ ಕೃಷ್ಣ ಒಂದು ಯುಗವನ್ನು ಪರಿವರ್ತನೆ ಮಾಡಿದವನು. ಗಾಂಧಿನೂ ಹಾಗೇನೆ. ಒಂದು ಬಹುಕಾಲ ಗಾಂಧಿ ಬಂದ ನಂತರ, ಗಾಂಧಿ ಯುಗ ಅಂತ ಅನ್ನೋದಾದರೆ ಬಂದ ನಂತರ ಎಷ್ಟೋ ಜನಕ್ಕೆ ಪ್ರೇರೇಪಣೆ ಆದವರು ಅವರು. ಗಾಂಧಿಯವರ ಒಂದು ಕರೆಯಿಂದಾಗಿ ಇಡೀ ಭಾರತದಲ್ಲಿ ಅಂತ ಸಂಚಲನ ಮೂಡ್ತಾ ಇದ್ದ ಸಂದರ್ಭಗಳಿತ್ತು. ಹೀಗೆಲ್ಲ ಇರುವಾಗ ಯಾಕೆ ಅವರ ಮನೆಗಳಲ್ಲಿ ಹೀಗಾಯಿತು ಅಂತ ಬಂದಾಗ, ಹಾಗಿದ್ರೆ ಮನೆಯಲ್ಲಿ ಕೊಡುವ ಸಂಸ್ಕಾರಕ್ಕೆ ಏನರ್ಥ ಅನ್ನುವ ಪ್ರಶ್ನೆ ಬಂದು ನಿಲ್ಲತ್ತೆ. ಹಾಗಿದ್ದರೆ ಆ ಸಂಸ್ಕಾರಗಳು ವ್ಯರ್ಥವಾ ಅನ್ನುವ ಪ್ರಶ್ನೆ ಬರುತ್ತೆ. ನೀವೀಗ ಹಾಗಿದ್ರೆ ಮಕ್ಕಳಿಗೆ ಒಳ್ಳೆಯದನ್ನು ಹೇಳ್ತೀವಿ, ಒಳ್ಳೆಯದನ್ನು ತೋರಿಸ್ತೀವಿ ಅನ್ನೋದೆಲ್ಲ ಏನು ಕೆಲಸ ಮಾಡುತ್ತೆ ಅಂತ ಬಂದು ನಿಂತ್ಕೊಂಡ್ಬಿಡುತ್ತೆ ಅಂತ. ಗಾಂಧೀಜಿಯವರ ಕಥೆಯಲ್ಲೇ ಸತ್ಯ ಹರಿಶ್ಚಂದ್ರನ ಕಥೆಯ ಇದನ್ನು ನೋಡಿದಾಗ ತನ್ನ ಮೇಲಾದ ಪರಿಣಾಮ ಏನು, ಅದರ ನಂತರ ತಾನು ಹೇಗೆ ಬದಲಾದೆ ಅನ್ನೋದನ್ನು ಅವರು ಹೇಳುತ್ತಾರೆ. ಅಂದರೆ ಅವರು ಅದರಲ್ಲಿ ಸಂಸ್ಕಾರ ಒಂದು ಕೆಲಸ ಮಾಡುತ್ತೆ ಅನ್ನೋದನ್ನು ತೋರಿಸ್ತಾರೆ. ಆದರೆ ಅವ್ರ ಮನೆಯಲ್ಲಿ ಆಮೇಲೆ ಯಾಕೆ ಅದು ಫೇಲ್ಯೂರ್ ಆಯಿತು, ಕೃಷ್ಣನ ಮನೆಯಲ್ಲಿ ಯಾಕೆ ಫೇಲ್ಯೂರ್ ಆಯಿತು ಅಂತ ನೋಡ್ತೀವಿ. ಅದನ್ನೇ ಇನ್ನು ವಿಸ್ತರಿಸಿ ನೋಡಿದ್ರೆ ಇಲ್ಲಿ ಬಂತಲ್ಲ, ಈಗ ಮಹಾಭಾರತದಲ್ಲೇ ಒಂದೇ ಮನೆ, ಒಂದೇ ಸಂಸ್ಕಾರ, ಒಂದೇ ಗುರುಕುಲದಲ್ಲಿ ಬೆಳೆದವರಲ್ವಾ ದುರ್ಯೋಧನ ಮತ್ತವನ ತಮ್ಮಂದಿರು, ಧರ್ಮರಾಜ ಮತ್ತವನ ತಮ್ಮಂದಿರು, ಬೇರೆ ಬೇರೆ ಕಡೆ ಅಲ್ಲ. ಅದರ ಒಂದೇ ಮರದ ಕೊಂಬೆಗಳಿಬ್ರು, ವ್ಯತ್ಯಾಸ ಏನೂ ಇಲ್ಲ. ಧೃತರಾಷ್ಟ್ರ ಗಾಂಧಾರಿ ಕುಸಂಸ್ಕಾರಿಗಳೇನೂ ಅಲ್ಲ. ಭೀಷ್ಮನೋ, ವಿದುರನೋ, ದ್ರೋಣರೋ, ಕೃಪರೋ ಅಲ್ಲೇ ಇದ್ದರಲ್ವ, ಒಂದೇ ಕಡೆ ಇದ್ದವರಲ್ವ. ಗುರುಕುಲ ಮೊದಲು ಕೃಪರ ಹತ್ರ ಓದಿದ್ರು ಇಬ್ಬರೂ, ಆಮೇಲೆ ದ್ರೋಣರ ಹತ್ರ ಓದಿದ್ದಾರೆ. ಇಷ್ಟಾಗಿಯೂ ಈ ವ್ಯತ್ಯಾಸ ಯಾಕೆ ಬಂತು ಅಂತ ಅಂದಾಗ, ಮನುಷ್ಯನಿಗೆ ಪ್ರತಿ ಮನುಷ್ಯನ ಹಿನ್ನೆಲೆ ಅಂತ ಒಂದು ಕೆಲಸ ಮಾಡುತ್ತೆ ಅನ್ನೋದನ್ನೇ ಹೇಳಬೇಕು ನಾವು. ಅಂದರೆ ಅವನ ಪೂರ್ವ ಅಂತ ಒಂದಿರುತ್ತೆ. ಆ ಪೂರ್ವ ಯಾವುದು ಅಂದರೆ ಪೂರ್ವ ಜನ್ಮ ಅಂತಲೇ ತೆಗೆದುಕೊಳ್ಬೇಕು ನಾವು. ಆ ಹಿಂದಿನ ಜನ್ಮಗಳಲ್ಲಿ ಏನೋ ಒಂದಿದೆ, ಯೋಚಿಸಿದ್ದು, ಬಯಸಿದ್ದು, ಮಾಡಿದ್ದು ಎಲ್ಲ ಇದೆ, ಅದು ಫಲ ಕೊಡುತ್ತೆ ಇಲ್ಲಿ.
ಅದನ್ನು ನಿರಾಕರಿಸಿ ಇನ್ನೊಂದನ್ನು ಮಾಡೋದು ಅನ್ನೋದು ಸುಲಭ ಸಾಧ್ಯವಾದದ್ದಲ್ಲ ಅಂತ. ಜನ್ಮಾಂತರ ಸಹಸ್ರೇಶು ಯಾ ಬುದ್ಧಿರ್ಭಾವಿತಾ ಪುರ ತಾಮೇವ ಭಜತೆ ಜಂತು ಉಪದೇಶೋ ನಿರರ್ಥಕ ಅಂತ ಒಂದು ಮಾತು ಹೇಳ್ತಾನೆ. ನೀವು ಒಳ್ಳೆಯವನಾಗಬೇಕು, ನೀನು ಒಳ್ಳೆಯವನಾಗಿ ಇರಬೇಕು, ನೀನು ಅವನಂತೆ ಇರಬೇಕು, ಇವನಂತೆ ಇರಬೇಕು ಅಂತ ಎಷ್ಟು ಉಪದೇಶ ಮಾಡಿದ್ರು ಇದು ವೇಸ್ಟ್ ಅಂತ ಒಬ್ಬ ಹೇಳ್ತಾನೆ. ಉಪದೇಶೋ ನಿರರ್ಥಕ ಅಂತ. ಯಾಕೆ ಅಂದರೆ ಸಾವಿರಾರು ಜನ್ಮ ಆಗಿದೆ ಅವನಿಗೀಗ. ಆ ಸಾವಿರಾರು ಜನ್ಮದಲ್ಲಿ ಅವನ ಬುದ್ಧಿ ಏನೇನನ್ನೋ ಭಾವಿಸಿದೆ, ಏನೇನನ್ನೋ ಬಯಸಿದೆ. ಹಾಗಾಗಿ ಅವನ ಮನಸ್ಸು, ಅವನ ಯೋಚನೆ, ಅವನ ಕ್ರಿಯೆ ಎಲ್ಲ ಒಂದು ತರಹದಲ್ಲಿ ರೂಪುಗೊಂಡಿದೆ. ನೀವು ಅದನ್ನು ಬದಲಾಯಿಸಲಾರಿರಿ ಅಂತ. ಈ ಜನ್ಮದಲ್ಲಿ ಇದ್ದಕ್ಕಿದ್ದಾಗೆ ಅವನನ್ನು ಇಲ್ಲಿಂದ ತೆಗೆದುಕೊಂಡು ಹೋಗಿ ಇನ್ನೊಂದು ಅಂತ ಮಾಡಲಾರಿರಿ ಅಂತ ಒಬ್ಬ ಹೇಳ್ತಾನೆ. ಈ ನಿರರ್ಥಕ ಅಂತಲೇ ಹೇಳೋದಕ್ಕಾಗೋದಿಲ್ಲ, ಆದರೆ ಅಂಥದ್ದು ಇದೆ ಅಂತ. ಅದನ್ನು ಏನಂತ ಹೇಳ್ಬೋದು ನಾವು ಅಂತಂದರೆ, ಎಲ್ಲಿ ಜನ್ಮಾಂತರದ ವಾಸನೆ ಅಂತ ಕರೀತಾರೆ ಈ ಥರದ್ದಕ್ಕೆ, ಅವಾಗಿಂದ ಬಂದಿದ್ದು ಅಂತ ಅದು ಪ್ರಬಲವಾಗಿರುತ್ತೋ ಅಲ್ಲಿ ಎಷ್ಟೋ ಸಲ ಈ ಉಪದೇಶಗಳು, ನಾವು ಪ್ರಯತ್ನಿಸಿ ಕೊಡುವ ಸಂಸ್ಕಾರಗಳು ವಿಫಲ ಆಗೋದು ಅನ್ನೋದು ಇದೆ. ಆದರೆ ಅದನ್ನು ಮೀರಿ ನಾವು ಕೊಡೋದೇ ಪ್ರಬಲ ಆದಾಗ ಅದು ಯಶಸ್ವಿಯೂ ಆಗಬಹುದು, ಆಗದೇನೂ ಇರಬಹುದು. ಕೊಟ್ಟ ಕೊನೆಗೇನು ಅಂತ ಅಂದರೆ, ಅವನೇನೋ ಒಂದನ್ನು ತೊಗೊಂಬಂದಿದ್ದಾನಲ್ಲ, ಅದನ್ನು ಮೀರಿ ನಾವೇನೋ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ಅಂಶ ಇದ್ದೇ ಇದೆ. ಆದರೆ ಅದರ ಅರ್ಥ ನಾವು ಹಾಗಿದ್ರೆ ಇದನ್ನೆಲ್ಲ ಕೊಡದೆ ಹೇಗೆ ಬೇಕಾದ್ರೂ ಬೆಳಕೋ ಅಂತ ಹೇಳಬಹುದಾ? ಕಾಡಲ್ಲಿ ಗಿಡ ಮರಗಳು ಬೆಳೆದಾಗೆ ಅದು ಈ ಕಡೆ ಆದರೂ ಹೋಗು, ಈ ಕಡೆ ಆದರೂ ಹೋಗು, ಎತ್ತರ ಆದರೂ ಹೋಗು, ಹೇಗಾದರೂ ಬೆಳಕೋ ಅಂತ ಹೇಳ್ಬೋದಾ? ಅಂದರೆ ಮಾನವ ಸಮಾಜವನ್ನು ಹಾಗೆ ಬೆಳೆಸೋದಕ್ಕಾಗೋದಿಲ್ಲ. ಅದನ್ನು ನಾವು ಹೇಗೆ ನಗರದಲ್ಲಿ ಉದ್ಯಾನಗಳನ್ನು ಬೆಳೆಸ್ತೀವೋ ಹಾಗೆ ಒಂದು ಯೋಜಿತವಾಗಿ ಬೆಳೆಸಲೇಬೇಕಾಗತ್ತೆ. ಹಾಗೆ ಯೋಜಿತವಾಗಿ ಬೆಳೆಸದ ಕಾಡಾಗಿ ಮಾಡೋದಕ್ಕಾಗೋದಿಲ್ಲ ಮನುಷ್ಯರನ್ನು. ಹಾಗಾಗಿ ಬೆಳೆಸುವ ಪ್ರಯತ್ನವನ್ನು ನಾವು ಮಾಡಬೇಕು. ಆದರೂ ಒಂದು ಮರದಟ್ಟೊಂಗೆ ಆ ಕಡೆ ಹೋಗಿ ಬಿಡಬಹುದು, ಏನು ಮಾಡೋದಕ್ಕಾಗೋದಿಲ್ಲ. ಆಗೇನು ಮಾಡಬೇಕು ಅಂದರೆ ಕತ್ತರಿಸಬೇಕಷ್ಟೆ. ಕೃಷ್ಣ ಮಾಡ್ದ ಅದನ್ನು. ಕೃಷ್ಣ ಏನು ಮಾಡ್ದ ಅಂದರೆ, ತನ್ನ ಮಗ ಅಂತ ಅವನೇನು ಅಲ್ಲಿ ಅನುಕಂಪ ತೋರಿಸ್ಲಿಲ್ಲ, ಕರುಣೆ ತೋರಿಸ್ಲಿಲ್ಲ, ಪ್ರೀತಿ ತೋರಿಸ್ಲಿಲ್ಲ. ತಪ್ಪಾಯ್ತಾ? ಸಾಯಬೇಕು ಅಂದಾಗ ಸಾಯಿ. ಶಾಪದ ಕಥೆ ಒಂದನ್ನು ನಾವು ಹಿಂದೆ ಮಹಾಭಾರತದ ಇದರಲ್ಲಿ ಹಿಂದೆ ಹೇಳಿದ್ವಲ್ಲ, ಸಾಂಬ ಶಾಪ ಪಡ್ಕೊಂಡ್ಯಾ ನೀ ಮಾಡಿ ಪಡ್ಕೋ. ಕೃಷ್ಣ ಏನು ನಿವಾರಿಸೋಕೆ ಹೋಗೋದಿಲ್ಲ ಅದನ್ನ. ಅವ್ರಿಗೆಲ್ಲ ಒಂದು ಇನ್ಫ್ಲೂಯೆನ್ಸ್ ಮಾಡಿ ಋಷಿಗಳಿಗೆ ಕೃಷ್ಣ ಹೇಳಿದರೆ ಕೇಳಲ್ವಾ, ನೀವು ಕೊಟ್ಟು ಶಾಪ ಒಂದು ಸ್ವಲ್ಪ ವಾಪಸ್ ತೊಗೊಂಬಿಡಿ ನನ್ನ ಮಗ ಅಂತ ಕೇಳಲೇ ಇಲ್ಲ ಕೃಷ್ಣ ಅಂತ. ಹಾಗಾಗಿ ನೀನು ಅಡ್ಡದಿಡ್ಡಿ ಬೆಳೆದಿದೀಯಾ ಅಂದರೆ ಕಟ್ ಮಾಡಬೇಕಾಗತ್ತೆ. ಹಾಗೆ ಅಂತಹ ಅಂಶಗಳು ಇರುತ್ತೆ. ಆದರೆ ಇಲ್ಲಿ ಎಲ್ಲ ಕಡೆಯಲ್ಲೂ ಒಬ್ಬ ಸಾಂಬ, ಕೃಷ್ಣನ ಉಳಿದ ಮಕ್ಕಳು. ಗಾಂಧಿ ಅಂತ ಬಂದಾಗಳು ಒಬ್ಬ ಮಗ, ಉಳಿದ ಮಕ್ಕಳು. ಅವ್ರುಗಳು ಈ ಸಂಸ್ಕಾರ ಪಡ್ಕೊಂಡು ಚೆನ್ನಾಗಿ ಆಗೇ ಆದ್ರಲ್ಲ, ಅಥವಾ ಕೃಷ್ಣನೋ ಗಾಂಧಿಯೋ ಉಳಿದ ಮಕ್ಕಳಲ್ಲ ಅಂತ, ಅವರ ಹೊಟ್ಟೆಯಲ್ಲೇ ಹುಟ್ಟಿದ ಮಕ್ಕಳು ಅಂತ ಅಲ್ಲ. ಆದರೆ ತಮ್ಮ ಸುತ್ತ ಇದ್ದ ಎಷ್ಟು ಜನರನ್ನು ಸರಿದಾರಿಗೆ ತರಲಿಲ್ಲ ಅಂತ ನೋಡಿದಾಗ ಆ ಪ್ರಯತ್ನಗಳೇ ಸರಿಯಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಇದರಲ್ಲಿ ಪ್ರಯತ್ನ ಅಂತೂ ಬೇಕು. ಆದರೆ ಕೆಲವೊಂದು ಸಣ್ಣ ವಿಫಲತೆಗಳು ಅಲ್ಲಾಗುತ್ತೆ ಅನ್ನೋದು ಹೇಳಿದರು. ತುಂಬ ಚೆನ್ನಾಗಿ ಹೇಳಿದರು. ಬಹುಶಃ ಇದ್ರ ಬಗ್ಗೆ ನಾವು ಮಾತಾಡ್ಬೋದು ಇನ್ನೂ ಸ್ವಲ್ಪ, ಆದರೆ ಇನ್ನೊಂದು ಸಲ ಮಾತಾಡೋಣ ಅಂತ ಹಂಗೆ ಅನಿಸುತ್ತೆ. ಯಾಕಂದರೆ ಬೇರೆ ಪ್ರಶ್ನೆಗಳು ಕೂಡ ಇದೆ. ಮತ್ತು ನಾವು ಕೃಷ್ಣನ ಬಗ್ಗೆ ಮಾತಾಡಿದಾಗ ಇನ್ನೂ ಒಂದು ಸಲ ನಾವು ಮಾತಾಡ್ಬೋದು ಇದನ್ನು. ಸೊ ದರ್ಶನ್ ಅವ್ರ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೋತೀನಿ.